ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಮಾಡಾಕತ್ತೇನು ನೋಡ್ರಿ, ಒಂದು ರೆಸಿಪಿ ಅಂದ್ರೆ ಸಂಜೆಡಿ ಚಾಕ ಸ್ನ್ಯಾಕ್ಸ್ ರೀ. ಬಟಾಟಿ ಸ್ನ್ಯಾಕ್ಸ್ ಮಾಡಾಕತ್ತೇನು ನೋಡ್ರಿ. ಬಟಾಟಿ ಬಜ್ಜಿ ಅಲ್ರಿ, ಬಟಾಟಿ ಸ್ನ್ಯಾಕ್ಸ್ ಅಂತೇಳಿ ನಾ ಮಾಡಾಕತ್ತೇನು ರೀ. ಸ್ವಲ್ಪ ಕಡಕಾಗಿರ್ತೈತೆ ರೀ, ತಿಳುವಾಗಿ ಕಡ್ಲಿ ಇಟ್ಟಿರೋದ್ರಿಂದ ರೀ. ಚಾ ಕೂಡ ಸಂಜೆಡೆ ಸ್ನ್ಯಾಕ್ಸ್ ನೋಡ್ರಿ. ನಾನು 4 ಬಟಾಟಿ ತೊಗೊಂಡೇನಿ ರೀ. 4 ಯೂಸ್ ಆಗಂಗಿಲ್ಲ ರೀ, 2 ಆದ್ರೆ ರಗಡ್ ಆಗ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ಎರಡನ ಮಸ್ತ್ ಆಗ್ತೈತೆ ನೋಡ್ರಿ. 2 ಬಟಾಟಿಯಿಂದ ರೀ, 2 ಬಟಾಟಿ ಇದ್ರೆ ಸಾಕು ರೀ ಫ್ರೆಂಡ್ಸ. ನಾನು 4 ತೊಗೊಂಡಿಲ್ಲ ರೀ, ಆಗ್ತೈತಿಲ್ಲ ಆಂಬಲ್ ಅಂತ ಹೇಳ್ರಿ. ಬರ್ರಿ ಈಗ ನಾನು ಒಂದು 2 ಸ್ಪೂನ್ 3 ಸ್ಪೂನ್ ಕಡ್ಲಿ ಹಿಟ್ಟು ತೊಗೊಂಡೇನಿ ರೀ ಫ್ರೆಂಡ್ಸ. ಹಂಗೆ ರೀ ಖಾರ, ಉಪ್ಪು, ಜೀರಿಗೆ ರೀ, ಕಸೂರಿ ಮೇಥಿ ರೀ, ಸೋಡಾ ರೀ, ರುಚಿ ತಕ್ಕಷ್ಟು ಉಪ್ಪು ರೀ, ಒಂದು ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡೀನಿ ರೀ. ಮಿಕ್ಸ್ ಮಾಡಿ ಇದೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಅಂದ್ರೆ ಕಡ್ಲಿ ಹಿಟ್ಟೊಳಗೆ ಮಿಕ್ಸ್ ಆಗ್ಬೇಕು ರೀ. ಹಂಗೆ ಆ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಫುಲ್ಲು ಎಲ್ಲ ಒಣ ಹಿಟ್ಟು ಇರೋಕ್ಕಾಗಲೇನ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ. ಮಿಕ್ಸ್ ಆದಿಂದ ಏನೈತ್ರಪ್ಪ, ಇಲ್ಲಿ ಸ್ವಲ್ಪ ನೀರು ಹಾಕಿ ರೀ ಹಿಟ್ಟು ಸ್ವಲ್ಪ ತಿಳುವಂಗೆ ಕಲಸಿ ಇಟ್ಕೋಬೇಕು ರೀ. ಹಂಗೆ ನೋಡಿರಿ ಫ್ರೆಂಡ್ಸ, ಚಮಚಲಿ ಮಿಕ್ಸ್ ಮಾಡಾಕ್ತೀನಿ. ಚಮಚಲಿ ಅಂತಂದ್ರೆ ರೀ ಕೈಲೇನು ಕಲಿಸ್ಬೋದು ರೀ. ನಾನು ಹಂಗೆ ಸ್ಪೂನ್ ತೊಗೊಂಡು ಕೇಸಿನ ಕಲ್ಸಾಕತ್ತಿದ್ದೀನಿ ರೀ ಫ್ರೆಂಡ್ಸ್ ರೀ. ಇಲ್ಲಿ ಭಾಳ ಗಟ್ಟಿ ಐತ್ರಿ ಫ್ರೆಂಡ್ಸ. ಹಂಗೆ ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ಇದ್ರೊಳಗೆ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ. ಒಂದು ಸ್ವಲ್ಪ ತಿಳು ಬರ್ಬೇಕು ರೀ. ತಿಳು ಬಂತಂದ್ರೆ ಚಲೋ ಹತ್ತೈತೆ ರೀ. ಅಂದ್ರೆ ಗಟ್ಟಿ ಇತ್ತಂದ್ರೆ ಇದಾಗಂಗಿಲ್ಲ ರೀ. ಸ್ವಲ್ಪ ತಿಳು ಇರೋದಂದ್ರೆ ಸ್ನ್ಯಾಕ್ಸ್ ಇರಲ್ಲ. ಹಾಗಾಗಿ ಸ್ವಲ್ಪ ತಿಳು ಇರಲಿ ಅಂತೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತು ಈ ಥರ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ರೀ. ಮಿಕ್ಸ್ ಮಾಡಿದಿಂದ ರೀ, ಮಿಕ್ಸ್ ಮಾಡೋದ್ರಿಂದ ರೀ ಸೂಪರಾಗಿ ಬರ್ತಾವೆ ನೋಡಿರಿ. ಈ ಕಂಟೆಂಟ್ ಬರ್ಬೇಕು ರೀ, ಈ ಥರ ಬರ್ಬೇಕು ನೋಡಿರಿ ಫ್ರೆಂಡ್ಸ. ಈ ಹದಕ್ಕೆ ಬರ್ತಂದ್ರೆ ಬಜ್ಜಿ ಅಲ್ರಿ, ಸಾರಿ ರೀ, ಸ್ನ್ಯಾಕ್ಸ್ಗೆ ಮಸ್ತಾಗಿ ಬರ್ತಾವೆ ನೋಡಿರಿ. ಇಲ್ಲಿನ ಬಟಾಟಿ ಚಿಪ್ಸ್ ರೆಡಿ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ. ಮಣೀಲಿ ರೀ ಚಾಕುಲಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೋಬೋದು ರೀ. ಸ್ನ್ಯಾಕ್ಸ್ಗಂತಂದ್ರೆ ನಾನು ತಿಳಿಬೇಕಿರಲ್ಲ ರೀ ಫ್ರೆಂಡ್ಸ್. ಹಂಗಾಗಿ ನಾನು ಈ ಥರಲ್ಲೇ ಕಟ್ ಮಾಡಾಕತ್ತೀನಿ ರೀ. ಒಂದು ಸತಿ ಬಟಾಟಿ ಬಜ್ಜಿ ಮಾಡಿ ತೋರಿಸ್ತೇನೆ ರೀ. ಅದು ಈ ಥರಲ್ಲೇ ಕಟ್ ಮಾಡ್ಬೋದು ರೀ. ಚಾಕುಲಿ ಕಟ್ ಮಾಡಿ ಇದು ಮಾಡ್ಬೋದು ರೀ. ನೋಡಿರಿ ಎಷ್ಟು ತಿಳುವಾಗಿ ಬಂದಾವೆ ರೀ. ಸ್ನ್ಯಾಕ್ಸ್ಗಂದ್ರೆ ಎಣ್ಣೆ ಒಳಗೆ ಹಾಕಿದ ಕೂಡನ ಕಡಕ್ಕಾಗಿ ಬರ್ತಾವೆ ನೋಡ್ರಿ. ಅದಕ್ಕೆ ತಿಳು ಇರ್ಬೇಕು ರೀ ಫ್ರೆಂಡ್ಸ್. ಈ ಥರ ರೀ ತಿಳು ಬಂದಿಲ್ಲ ರೀ, ಆಗ ಎಣ್ಣೆ ಒಳಗೆ ಕಡಕ್ ಟೈಪ್ ಕುರ್ಕುರಿ ಟೈಪ್ ಆಗಿ ಬರ್ತಾವೆ ನೋಡಿರಿ ಫ್ರೆಂಡ್ಸ. ಇನ್ನಿಷ್ಟೂ ಕಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡೋ ನೋಡಿರಿ ಫ್ರೆಂಡ್ಸ. ಮಕ್ಕಳಿಗೆ ಸಂಜೆಗಡೆ ಸಾಲಿಂದ ಬಂದು ಕೂಡ ಸ್ನ್ಯಾಕ್ಸ್ ರೀ. ಆಮೇಲೆ ಚಾ ಕೂಡ ರೀ ಮಸ್ತಾಗಿ ಹತ್ತೈತೆ ನೋಡಿರಿ. ಮಳೆ ಹತ್ತೈತಿ ಇಲ್ರಿ ಫ್ರೆಂಡ್ಸ. ಮಳೆಗಾಲದಾಗ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ಈ ಮಾಡಿ ಹಾಕಿರ್ತೈತ್ರಲ್ಲ ಫ್ರೆಂಡ್ಸ್, ವಾತಾವರಣ ನೋಡ್ಕೋತ ಚಹಾ ಕುಡಿಯೋದ್ರಿಂದ ರೀ ಸೂಪರ್ ನೋಡಿರಿ ಫ್ರೆಂಡ್ಸ್. ಮಳೆ ಹತ್ತಿದಾಗ ಈ ಥರ ಮಾಡತ್ತೀವ್ರಿ ನಾವು ಕಾಯಂ ರೀ. ಮಳೆ ಹತ್ತಿತ್ತಂದ್ರೆ ಫುಲ್ ಥಂಡಿ ಇರ್ತೈತೆ ರೀ. ಅದ್ರ ಕೂಡ ಕಡಕ್ ಹಿಂಗೆ ಚಹಾ ಮಾಡಿ ಕುಡಿದು ಕಿಸಿಂದ್ರಿ ಅದ್ರ ಕೂಡ ಸ್ನ್ಯಾಕ್ಸ್ ಚಹಾ ಕುಡಿಯೋದ್ರಿಂದ ಸೂಪರ್ ಬರ್ತೈತೆ ನೋಡಿರಿ ಮಳೆ ಹತ್ತಿದಾಗ ರೀ. ಇಲ್ಲಿ ಒಂದು ಅರ್ಧ kg ಅಷ್ಟು ಗಾಂಧಿನಿ ಹಾಕಿರಿ. ಇವು ಚಿಪ್ಸ್ ಬಿಡಾಕತ್ತೇನೆ ನೋಡಿರಿ ಫ್ರೆಂಡ್ಸ್ ರೀ. ಸ್ವಲ್ಪ ಹಂಗೆ ಬಿಟ್ಟು ನೋಡತೈತೆ ರೀ, ಯಾಕಂದ್ರೆ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೋ ಮಸಾಲೆ ಹಾಕಿರ್ತೇವಲ್ಲ, ಟೇಸ್ಟ್ ಭಾರಿ ಬರ್ತೈತೆ ರೀ. ಹಾಗಾಗಿ ರೀ ಎಲ್ಲ ನೋಡಿರ್ತಾರೆ ರೀ. ಬಜ್ಜಿನ ಬೇರೆ ಬರ್ತೈತೆ ರೀ ಫ್ರೆಂಡ್ಸ. ಸ್ನ್ಯಾಕ್ಸ್ ಚಿಪ್ಸ್ ಅಂದರೆ ಈ ಥರ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ಬಜ್ಜಿನ ಬೇರೆ ಬರ್ತೈತೆ ರೀ. ಇನ್ನೊಂದು ಸಲ ನಿಮ್ಗೆ ಬಜ್ಜಿ ವಿಡಿಯೋ ಮಾಡಿ ಹಾಕ್ತೇನೆ ರೀ. ಈಗ ನಾವು ಸ್ನ್ಯಾಕ್ಸ್ ಅಂತೀವಿ ರೀ ಫ್ರೆಂಡ್ಸ್ ರೀ. ಇದಕ್ಕೆ ಬರೀ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ರೀ. ಮಾಡ್ಕೊಂಡಿಂದ ಏನೈತಪ್ಪ ಅಂತಂದ್ರೆ ಫ್ರೆಂಡ್ಸ್ ನೋಡ್ರಿ ರೀ, ನಾನು ಇಲ್ಲಿ ತಾಡ್ನೆ ಹಾಕಾಕತ್ತೀನಿ ರೀ. ಈ ಥರ ಸೌಂಡ್ ಭಾಳ ಕಡಕ್ ಬರ್ತೈತೆ ರೀ ಫ್ರೆಂಡ್ಸ. ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ನಾಗ ತಿಳಿಸ್ರಿ. ಇದ್ರ ಕೂಡ ಟೊಮ್ಯಾಟೊ ಸಾಸ್ ಕೂಡ ರೀ. ಹಂಗೆ ಚಾ ಮಾಡೀನಿ ರೀ ಫ್ರೆಂಡ್ಸ. ಅದು ವಿಡಿಯೋದಾಗ ತೊಗೋಕಾಗಲಿಲ್ಲ ರೀ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ನಾಗ ರೀ.